ನಮಗೆ ಒಂದು ಕೆಲಸ ವಹಿಸಿದ್ರು. ಎಸ್.ಎಂ. ಕೃಷ್ಣ ಅವರಿಗೆ ಕಪ್ಪಾಟ ತೋರಿಸ್ಬೇಕು ಅಂತ ನಾವೆಲ್ಲ ರೆಡಿ ಆದ್ವಿ. ಕಪ್ಪಾಟ ತೋರಿಸ್ಲಿಕ್ಕೆ ಹೇಳ್ಬೇಕಂದ್ರೆ ಅನೇಕ ಹೋರಾಟಗಳಲ್ಲಿ ಮುಂದೇನಾಗತ್ತೆ ಅನ್ನುವಂಥದ್ದು ಅರಿವಿಲ್ಲದೆ MLA ಹೊಡೆದಿರೋದಿರ್ಬೋದು, ಪುಗಳೆಂದಿ ಮನೆ ಹೊಡೆದಿರೋದಿರ್ಬೋದು, ಏನಾಗುತ್ತೆ ಗೊತ್ತು, ಮಾಡ್ಬೇಕು, ಕನ್ನಡಕ್ಕಾಗಿ ಮಾಡ್ಬೇಕು ಅಷ್ಟೇ ಗೊತ್ತು. ಎಸ್.ಎಂ. ಕೃಷ್ಣ ಭಾಷಣಕ್ಕೆ ನಿಂತರು, ಕಪ್ಪಾಟ ಪ್ರವೇಶ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬ ಕಾರ್ಯಕರ್ತರು ಬೆನ್ನಲ್ಲೆಲ್ಲ ಬರೆಯಿತು. ಬಟ್ ಆಗ ಉದ್ದೇಶಗಳು ಕ್ಲಿಯರ್ ಆಗಿತ್ತು ಸರ್. ಇವತ್ತು ಉದ್ದೇಶಗಳು ಸರಿಯಾಗಿಲ್ಲ. ತುಂಬಾ ಜನ ಕಾರ್ಯಕರ್ತರು ಇವತ್ತು ಕನ್ನಡದ ಪರವಾಗಿದ್ದಾರೆ. ಹೌದೌದು. ಅದರಲ್ಲಿ ನಮ್ಮಲ್ಲಿ ನಾಯಕತ್ವ ಸರಿ ಇಲ್ಲ. ನವೆಂಬರ್ 1ನೇ ತಾರೀಕು ಯಾವಾಗಲೂ ಮುಖ್ಯಮಂತ್ರಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಮಕ್ಕಳನ್ನೆಲ್ಲ ಕರೆಸಿದ ಕಾರ್ಯಕ್ರಮ ಮಾಡುವಂಥದ್ದಿದೆ, ರಾಜ್ಯೋತ್ಸವ ದಿನ. ಅದಕ್ಕೆ ಎಸ್.ಎಂ. ಕೃಷ್ಣ ಅವರು ಬರಬೇಕಿತ್ತು. ನಮ್ಮಲ್ಲಿ ಜಾನಗಿರಿ ಅವರು ಇದ್ರು, ನಾರಾಯಣಗೌಡ ಇದ್ರು, ಎಲ್ಲ ಇದ್ರು. ನಾನು ಮತ್ತೆ ನಮಗೆ ಒಂದು ಕೆಲಸ ವಹಿಸಿದ್ರು, ಎಸ್.ಎಂ. ಕೃಷ್ಣ ಅವರಿಗೆ ಕಪ್ಪಾಟ ತೋರಿಸ್ಬೇಕು ಅಂತ. ಓಕೆ. ನಾವೆಲ್ಲ ಹೆಂಗೆ ಅವಾಗ ಏನಿಲ್ಲ ಅಂದರೂ ನಮಗೆ 72 2002 ಅಂದರೆ 30 ವರ್ಷ. 30 ವರ್ಷದವ್ರು ನಾವು. 30 ವರ್ಷ, 28 29 ವರ್ಷ. ನಾವೆಲ್ಲ ರೆಡಿ ಆದ್ವಿ ಕಪ್ಪಾಟ ತೋರಿಸ್ಲಿಕ್ಕೆ. ಲೀಡರ್ ಆ ಕಪ್ಪಾಟ ತೋರ್ಸಕ್ಕೆ ಲೀಡರ್ ಯಾರು ಮಾಡಿದ್ರು, ನನಗೆ ಮಾಡಿದ್ರು, ನಿಮ್ಮ ನಾಯಕತ್ವದಲ್ಲಿ ಹೋಗ್ಬೇಕಂತ. ನಮ್ಮ ಜೊತೆಯಲ್ಲಿ ಚನ್ನಪಟ್ಟಣ ರಮೇಶ್ ಅವ್ರ ತಂಡ, ಕೋಲಾರದ ಜಯದೇವ್ ಪ್ರಸನ್ನ, ಪಾಪ ಐತಿಹಾಸಿಕ ಮನುಷ್ಯ. LICಯಲ್ಲಿ ಕೆಲಸ ಇದ್ರು ಸಹ ಕನ್ನಡಕ್ಕಾಗಿ ಕೆಲಸ ಬಿಟ್ಟು ಪೊಲೀಸರು ಲಾಠಿ ಇಟ್ಟು ತಿಂದು ಜೈಲಿಗೆ ಹೋದಂಥ ವ್ಯಕ್ತಿತ್ವವನ್ನು ಹೊಂದ್ಕೊಂಡಂತ ತುಂಬಾ ಜನ ಕಾರ್ಯಕರ್ತರು ಇವತ್ತು ಕನ್ನಡದ ಪರವಾಗಿದ್ದಾರೆ. ಹೌದು. ಅದರಲ್ಲಿ ನಮ್ಮಲ್ಲಿ ನಾಯಕತ್ವ ಸರಿ ಇಲ್ಲ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನಾಯಕತ್ವ ದೌರ್ಬಲ್ಯನೇ ಆವತ್ತಿಂದ ಇವತ್ತಿನ ತನಕನೂ ಕನ್ನಡ ಸಂಘಟನೆಗಳು ಡೆವಲಪ್ ಆಗೋಕ್ಕಾಗಿಲ್ಲ. ವಿಪರ್ಯಾಸ ಅನ್ಸುತ್ತೆ. ಅಂಥ ಸಂದರ್ಭದಲ್ಲಿ ಕಪ್ಪಾಟ ತೋರ್ಸೋಕ್ಕೆ ನಾವೆಲ್ಲ PT ಮಾಸ್ಟರ್ ಥರ ವೈಟ್ ಆ್ಯಂಡ್ ವೈಟ್ ಹಾಕಿ ಎಲ್ಲ ಒಟ್ಟಿಗೆ ಹೋಗಿ ಕೂತ್ಕೊಂಡಿದ್ದೀವಿ. ಪೊಲೀಸ್ಗೂ ಗೊತ್ತಿಲ್ಲ ನಾವು ಯಾರಂತ. ಆವಾಗ ತಾನೇ ಸಂಘಟನೆ ಹುಟ್ಟಿರೋ 99ನೇ ಇಸ್ವಿ, 2 ವರ್ಷದೊಳಗೆ ಏನು ಡೆವಲಪ್ ಆಗಲ್ಲ. ಹೌದು. ಕಪ್ಪಾಟ ಎಲ್ಲ ಜೋಬೊಳಗೆ ಇಟ್ಟಿದ್ವಿ, ಒಳಗಡೆ ಹೋಗಿದ್ವಿ. ನಮಗೆ ಹುಮ್ಮಸ್ ಜಾಸ್ತಿ, ಏನಾಗುತ್ತೆ ಅನ್ನುವಂಥ ಅರಿವಿಲ್ಲ. ಹೇಳ್ಬೇಕಂದ್ರೆ ಅನೇಕ ಹೋರಾಟಗಳಲ್ಲಿ ಮುಂದೇನಾಗತ್ತೆ ಅನ್ನುವಂಥದ್ದು ಅರಿವಿಲ್ಲದೆ MLA ಹೊಡೆದಿರೋದಿರ್ಬೋದು, ಪುಗಳೆಂದಿ ಮನೆ ಹೊಡೆದಿರೋದಿರ್ಬೋದು, ಮೇರಿ ಕಪ್ಪಮಸಿ ಹೊಡೆದಿರ್ಬೋದು, ಏನಾಗುತ್ತೆ ಗೊತ್ತು, ಮಾಡ್ಬೇಕು, ಕನ್ನಡಕ್ಕಾಗಿ ಮಾಡ್ಬೇಕು ಅಷ್ಟೇ ಗೊತ್ತು. ಓಕೆ. ಅದು ಒಂದೇ ಉದ್ದೇಶ, ಇನ್ನೇನಾಗುತ್ತೆ ಅನ್ನೋದು. ಬಟ್ ಆಗ ಉದ್ದೇಶಗಳು ಕ್ಲಿಯರ್ ಆಗಿತ್ತು ಸರ್. ಇವತ್ತು ಉದ್ದೇಶಗಳು ಸರಿಯಾಗಿಲ್ಲ. ಸೊ ಹಾಗಾಗಿ ಇವತ್ತು ಕನ್ನಡ ಹೋರಾಟಕ್ಕೆ ಬಂದ್ರೆ ನಮ್ಗೆ ಏನ್ ಸಿಗತ್ತೆ, ಎಲ್ಲಿ ವರ್ಕೌಟ್ ಆಗತ್ತೆ, ನಮ್ ಲೀಡರ್ಶಿಪ್ ಅಲ್ಲಿ ಏನ್ ಮಾಡ್ಬೋದು, ಆ ತರ ಚಿಂತನೆಯಲ್ಲಿ ಅನೇಕ ಹೊಸ ಸಂಘಟನೆ ಲೀಡರ್ಗಳು ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ. ಆ ಭಾವನೆಗೆ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡಕ್ಕಾಗಲ್ಲ. ಜೀವನನೂ ಕಷ್ಟ ಇದೆ, ತಪ್ಪಂತ ಹೇಳಕ್ಕಾಗಲ್ಲ. ಹೌದು. ಇವತ್ತಿನ ಜೀವನ ಅದೇ ಪರಿಸ್ಥಿತಿಯಲ್ಲಿದೆ. ಅವತ್ತೇಗೋ ನಡೆಯೋದು, ಇವತ್ತಾಗ ನಡೆಯಲ್ಲ. ಇವತ್ತು ಮನುಷ್ಯ ದಿನ 1000 ರೂಪಾಯಿ ಕೂಲಿ ಮಾಡಿಲ್ಲ ಅಂದ್ರೆ ಅವ್ನ ಮನೆ ಇವತ್ತು ಸಂಸಾರ ನಡೆಯಲ್ಲ. ನಾವ್ ಯಾರನ್ನೂ ದೋಷಣೆ ಮಾಡಂಗಿಲ್ಲ. ಆ ಮಟ್ಟಕ್ಕೆ ಹೋದವಾಗ ಅವ್ರು ಎಸ್.ಎಂ. ಕೃಷ್ಣ ಅವ್ರು ಭಾಷಣ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮದ್ದೂರಿಂದ ಬಂದಿದ್ರು ಅನೇಕ, ಅವ್ರ ಕ್ಷೇತ್ರದಿಂದ ಅನೇಕ ಜನ. ಈ JDS ಕಾರ್ಯಕರ್ತರು ನಮ್ಮ ಜೊತೆ ಸೇರ್ಕೊಂಡಿದ್ರು. ಕೋಲಾರದಿಂದನೂ ಹುಡುಗರು ನಮ್ಮ ಜೊತೆ ಸೇರ್ಕೊಂಡಿದ್ರು. ಕಪ್ಪಾಟ ಪ್ರದರ್ಶನ ಮಾಡಿದ್ವಿ. ಮಾಡಿದವಾಗಲೇ ಪಕ್ಕದಲ್ಲಿರುವ ಕಾರ್ಯಕರ್ತನಿಗೆ ಒಬ್ಬ ಕ್ರೈಮ್ನವನು ಚೆನ್ನಾಗಿ ಬೈತಾ ಇದ್ದ, ಹೊಡಿತಾ ಇದ್ದ, ಬೈತಾ. ನಾನು ಅವನಿಗೆ ಚೆನ್ನಾಗಿ ಬೈದೆ, ಯಾಕಪ್ಪ ಹಂಗೆ ಮಾಡ್ತೀಯ, ಇರೋ ನಮ್ಗೆ ಗೊತ್ತು ಅಂತೇಳಿ ಆವಾಜ್ ಹಾಕ್ತೀವಿ. ಅವನು ಅದೇ ತಲೆಯಲ್ಲಿ ಹಾಕೊಂಡ. ಎಸ್.ಎಂ. ಕೃಷ್ಣ ಭಾಷಣಕ್ಕೆ ನಿಂತರು, ಕಪ್ಪಾಟ ಪ್ರವೇಶ ಸ್ಟಾರ್ಟ್ ಆಯ್ತು. ಓಕೆ. ಎಷ್ಟು ಜನ ಇದ್ರಿ? ನಾವೊಂದು 200 ಜನ ಇದ್ದೀವಿ. ಓಕೆ. 200 ಜನ ಇರುವಾಗ ಪ್ರಾರಂಭ ಆಯ್ತು. ಪೊಲೀಸ್ ಎಲ್ಲ ಕವರ್ ಆದ್ರು. MD ಸಿಂಗ್ ಅಂತ ಕಮಿಷನರ್, ಉತ್ತರ ಭಾರತ ಒಬ್ಬ ಕಮಿಷನರ್ ಇದ್ರು. ಸ್ಟಾರ್ಟ್ ಆಗಿ ಲಾಠಿ ಚಾರ್ಜ್ ಅಂತ ಹೇಳಿದ್ರು. ಮಂಡ್ಯದಿಂದ ಬಂದಂತ ಹುಡುಗ ನೇರವಾಗಿ ಚಪ್ಪಲಿ ನೆಸ್ತ SCM ಇರೋ ಕಡೆ. ಸೇಮ್ ಸ್ಟೇಜ್ ಎದುರುಗಡೆ ಅವರ ಇದ್ರ ಮೇಲೆ ಬಿತ್ತು, ಟೇಬಲ್ ಮೇಲೆ ಬಿತ್ತು. ಲಾಠಿ ಚಾರ್ಜ್ ಮಾಡಿಸ್ಬಿಟ್ರು. ಯಾವಾಗ ಯಾವ ಕ್ರೈಮ್ನವನಿಗೆ ಆವಾಜ್ ಹಾಕಿದೀವೋ ಅವನೇ ಸರಿಯಾಗಿ ಬಿಟ್ಟ, ತಲೆ ಜುಮ್ ಅಂತು. ಯಾವ ರೀತಿ ಸನ್ನಿವೇಶ ಇದೆ ಅಂದ್ರೆ, ಇನ್ನೊಬ್ಬ ಹುಡುಗ ಬಂದವನು MD ಸಿಂಗ್ ಅವರ ಲಾಠಿ ಕೈಗೆ ಕಚ್ಚಿಬಿಟ್ಟಿದ್ದ. ಕೈ ಕಚ್ಚಿಕೊಂಡೇ ಬಂದಿದ್ದ.
ಆ ರೀತಿ ಹೋರಾಟ ಆಗುತ್ತೆ. ಇಡೀ ಎಲ್ಲಾ ಹುಡುಗರಿಗೂ ಬೆನ್ನ ಮೇಲೆ ನಮ್ಮ ಕಡೆ ಕೋಣಕ್ಕೆ ಬರ ಇರ್ತಾರೆ. ಈ ಹೂಳೋ ಟೈಮಲ್ಲಿ ಚೆನ್ನಾಗಿ ಹೊಡಿತಾರೆ. ಆ ಥರ ಲಾಠಿಯಲ್ಲಿ ಹೊಡೆದ್ಬಿಟ್ರು. ಒಬ್ಬ ಹುಡುಗಂದು ಕಾಲು ಮುರಿದೋಗಿತ್ತು, ಒಬ್ಬನಿಗೆ ಹೊಟ್ಟೆಯಲ್ಲಿ ಬ್ಲಡ್ ಬರ್ತಾ ಇತ್ತು. ನಮ್ಗೆಲ್ಲರಿಗೂ ಅದೇ ಬಿದ್ದಿದೆ. ಒದ್ದಿ ಒನಕೆ ಒಬ್ಬವನ ಕಿಂಡಿಯಲ್ಲಿ ಯಾವ ರೀತಿ ಒಬ್ಬೊಬ್ಬ ಕಾರ್ಯಕರ್ತನ ಕಂಠೀರವ ಕ್ರೀಡಾಂಗಣ ಈ ಕಡೆ ಒಂದು ಗೇಟ್ ಇದೆ, ಅದರಲ್ಲಿ ಒಂದು ಮಧ್ಯೆ ಒಂದು ಕಿಂಡಿ ಇದೆ ಓಡಾಡೋದಕ್ಕೆ. ಎತ್ತಿ ಒಬ್ಬನ ಆಚೆ ಹಾಕೋರು, ಅಲ್ಲಿಂದ ಎತ್ತಿ ಆಂಬುಲೆನ್ಸ್, ಆ ಕಡೆಯಿಂದ ಲಾಠಿಯಲ್ಲಿ ಬಿಟ್ಟು ಮತ್ತೆ ಆಂಬುಲೆನ್ಸ್. ಪ್ರತಿಯೊಬ್ಬ ಕಾರ್ಯಕರ್ತರು ಬೆನ್ನೆಲ್ಲ ಬರ ಇತ್ತು. ಆಮೇಲೆ ಅದಾದ್ಮೇಲೆ ಲೀಡರ್ಗಳು ಹೇಗಿದ್ದಾರೆ ಅಂದ್ರೆ, ಕಾರ್ಯಕರ್ತರನ್ನ ಹಳ್ಳಕ್ಕೆ ತಳ್ಳಿ ಅವರು ಗಾಂಧಿ ಪ್ರತಿಮೆ ಹತ್ರ ಧರಣಿ ಕೂತಿರುವಂತದ್ದು. ಇಲ್ಲಿ ಎಂ ಜಿ ರೋಡ್ ಗಾಂಧಿ ಪ್ರತಿಮೆ ಅವತ್ತಿನ ಲೀಡರ್ಗಳು, ನಮ್ಮ ಲೀಡರ್ಗಳು. ನಾನು ಜಾಸ್ತಿ ಹೆಸರು ಹೇಳಕ್ ಹೋಗಲ್ಲ. ನಮ್ಗಿಂತ ಮೇಲ್ಗಡೆ ಯಾವತ್ತಿನ ರಕ್ಷಣಾ ವೇದಿಕೆ ನಂದೆ ಅಂತ ಇದಾರಲ್ಲ, ಅವರೆಲ್ಲ ಅಲ್ಲಿ ಧರಣಿ ಕೂತಿದ್ರು. ನಮ್ ಜೊತೆಗೆ 200 ಜನನು ನಮ್ಗೆ ಕೊಟ್ಟಿಲ್ಲ, ತಹಸೀಲ್ದಾರ್ ಬೇಲ್ ಕೊಟ್ಟಿಲ್ಲ. ಜಾಣಗೆರೆ ತಹಸೀಲ್ದಾರ್ ಜಗಳ ಮಾಡಿದ್ರು ಅವತ್ತಿನ ಜಡ್ಜಿಗೆ. ನೀನು ಜಡ್ಜ್ ಆಗೋ ಲೈಕ್ ಇಲ್ಲ, ನೀನ್ ಕಡ್ಲೆಕಾಯಿ ತಿನ್ನಕ್ ಹೋಗಿ ಮಾರಕ್ ಹೋಗಂತ. ಅವ್ನ್ ಬರ್ದೇ ಬಿಟ್ಟ, ಈ ಬೆಂಗಳೂರು ಜೈಲ್ ಬರೆಯೋದ್ ಬಿಟ್ಬಿಟ್ಟು ಬಳ್ಳಾರಿ ಜೈಲಿಗೆ ಕಳಿಸಿ ಅಂತ. 3 days ಬಳ್ಳಾರಿ ಜೈಲಿಗೆ ಇಲ್ಲಿಂದ KSRTC ಬಸ್ಸಲ್ಲಿ 200 ಜನ ಬೇರೆ ಬೇರೆ ಸಂಘಟನೆಯವರು ಎಲ್ಲೆಲ್ಲಿ ಕೂತಿದ್ದಾರೆ ಕಾವೇರಿ ವಿರುದ್ಧ ಅವ್ರನ್ನೆಲ್ಲ ಎತ್ತಾಕೊಂಡ್ಬಂದ್ರು. ನಮ್ಮನ್ನು ಎತ್ತಾಕೊಂಡು ಹೋದ್ರು. ಅವ್ರನ್ನೇ ನಾವು 2 ಬಸ್ಸಲ್ಲಿ ನಮ್ಮನ್ನ ಎತ್ತಾಕೊಂಡು ಹೋದ್ರು. ನಮ್ಗೆ ಗೊತ್ತಿಲ್ಲ, ಮನೆಯಲ್ಲಿ ಹೇಳಿಲ್ಲ, ಏನಿಲ್ಲ. ಬಳ್ಳಾರಿ ಜೈಲು ಹೋದ್ರಿ ಎಲ್ಲ ಒಟ್ಟಿಗೆ ಹೋಗಿ. ಅವತ್ತಿನ ಜೈಲಲ್ಲಿ ಸೂಪ್ರಿಡೆಂಟ್ ರಾಜಾ ಅವರಿದ್ರು. ಅವರು ಹೋದವಾಗ ನಮ್ಮ ಜೀವನದಲ್ಲಿ ನಾವೆಲ್ಲ ನಮ್ಮಲ್ಲಿ ನಾಯಿಗಳಿಗೆ ಕೊಡ್ತೀವಿ ಈ ಮುರಿದೋಗಿದ್ ಸಿಲ್ವರ್ ತಟ್ಟೆ, ನಿಮ್ಗೆ ಗೊತ್ತಾ ಹಳ್ಳಿ ಕಡೆ. ಆವಾಗ ಇವಾಗೆಲ್ಲ ನಾಯಿಗಳಿಗೆಲ್ಲ ಡಿಸೈನ್ ಬಟ್ಲು ಬಂದವೆ, ನಾಯಿನ ಮನುಷ್ಯನಿಂದ ಚೆನ್ನಾಗಿ ನೋಡ್ಕೊಂತಾರೆ. ಹೌದು, ಅವತ್ತು ಸಿಲ್ವರ್ ತಟ್ಟೆ ಒಂದು ಜಮ್ಕಾನ್ ಕೊಡ್ತಾ ಇದ್ರು, ಒಂದ್ ಚೆಂಬು, ಸಿಲ್ವರ್ದ ಚೆಂಬು, ಅದೆಲ್ಲ ಹಿಂಗಾಗಿರುತ್ತೆ. ಹಳೆ ಕಾಲದಲ್ಲಿ ಬಾತ್ರೂಮ್ ನೀರ್ ತೊಳೆಗೆ ಯೂಸ್ ಮಾಡ್ತಾರೆ, ಆ ತರ ಕೊಡ್ತಾ ಒಂದ್ ಚೆಂಬು, ಒಂದ್ ತಟ್ಟೆ, ಒಂದ್ ಬೆಡ್ಶೀಟ್ ಎಲ್ಲರಿಗೂ ಕೊಡ್ತಾ ಇದ್ರು. ಕೊನೆಯದಾಗಿ ನಾನಿದ್ದೆ, ನಾನು ಯೋಚನೆ ಮಾಡಿದೆ. ಹೌದು, ಅವಾಗ ಅವರು ಇದು ರಾಜ ಅಂತ ಜೈಲರ್ ಇದ್ರು, ಅವರು ಇಳಶೆಟ್ರೆ ಹೊಸದ್ ಕೊಡ್ಸಿದ್ರು. ಹೊಸ ತಟ್ಟೆ, ಹೊಸ ಚೆಂಬು, ಹೊಸ ನಿಮಗ್ ಮಾತ್ರ ಅಲ್ಲ. ನಾವು ಮತ್ತೆ ಏನ್ ಮಾಡ್ತಾ ಇದ್ರಿ ಕೇಳಿದ್ರು. ಇಲ್ಲ, ನಂದು ಹೋಟೆಲ್ಸ್ ಇದೆ, ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಇಲ್ಲ ಈ ತರ ಕಾವೇರಿ. ಹೌದಾ, ಏನು ತಲೆ ಕೆಡ್ಸ್ಕೊಂಬಿಡಿ, ಇಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ರಾಧಾಕೃಷ್ಣ ಅವರೆಲ್ಲ ಬಂದಿದ್ದಿರುವಂತ ಜಾಗ ಇದು. ಇಲ್ಲಿ ಬಂದವರೆಲ್ಲ ಕೆಟ್ಟವ್ರು ಅಂತಲ್ಲ, ಇರಿ ಆರಾಮಾಗಿರಿ ಅಂತೇಳಿ ತುಂಬಾ ಅದ್ಭುತವಾಗಿ ಮಾತಾಡಿ ಕಳಿಸಿದ್ರು. ರಾತ್ರಿ ಆದ್ಮೇಲೆ ಜಾಣಗೆರೆ ಮತ್ತೆ ಬೇರೆ ಬೇರೆ ಲೀಡರ್ ಎಲ್ಲ ಬಂದ್ರು. ನನಗೆ ಮಾರನೇ ದಿವಸ ಯುಗಾದಿ ಹಬ್ಬ ಇದೆ ನೋಡಿ. MP ಪ್ರಕಾಶ್ ಅವ್ರನ್ನ ನೆನೆಸ್ಕೋಬೇಕು. ಯುಗಾದಿ ಹಬ್ಬದ ದಿನ ಎಷ್ಟು ಜನ, 200 ಜನ ಕಾರ್ಯಕರ್ತರಿಗೆ ಪೇಸ್ಟ್, ಬ್ರಷ್, ಒಂದು ಟವೆಲ್ ಮಗ ಹೊಸ್ಕೊಳಕ್ಕೆ ಮತ್ತೆ ಊಟ, ಇಷ್ಟು ಕಳಿಸಿರುವಂತಹ ಒಬ್ಬ ಸಾಮಾಜಿಕ ರಾಜಕಾರಣಿ ಇದ್ರೆ ಇವತ್ತಾರಿಲ್ಲ ಬಿಡಿ. ಆತರ MP ಪ್ರಕಾಶ್ ನಾವು ಯಾವತ್ತೂ ನೆನೆಸ್ಕೋಬೇಕು. ಜೈಲಿಗೆ, ಬಳ್ಳಾರಿ ಜೈಲಿಗೆ ಎಲ್ಲರಿಗೂ ಆ ರೀತಿ ಜೈಲಲ್ಲಿ ಇದ್ದೀವಿ. ಮಾನ್ಯ ಸಹ ನಡುಮಾರನಿದ್ದ ಕೊಳತೂರು ಮಣಿ ಎಲ್ಲ ಅಲ್ಲೇ ಇದ್ರ ಪಕ್ಕದಲ್ಲಿ. ಅದೆಲ್ಲ ನಮ್ಮ ಕರ್ನಾಟಕದ ವಿರೋಧಿಗಳಂತ ನಾವು ಮೈಂಡಲ್ಲಿ ಇಟ್ಕೊಂಡದ್ದು. ಅವರು ಶೆಲ್ಗೆ ನಾವು ಕೈ ಹಾಕ್ತಾ ಇದೀವಿ, ಅವ್ರ ಬುಕ್ಗಳನ್ನೆಲ್ಲ ಎತ್ತಾ ಇದೀವಿ, ಎತ್ಕೊ ಬಂದ್ವಿ. ಆ ಥರ ಅಷ್ಟೊಂದು ಕನ್ನಡದ ಬಗ್ಗೆ ನಾವು ಹೆಚ್ಚು ಕಮ್ಮಿ ನಾವು ಉಗ್ರಗಾಮಿಗಳೇ ಆಗ್ತಾ ಇದೀವಿ. ಕನ್ನಡ ಅಂದ್ರೆ ಏನ್ ಮಾಡಕ್ಕೂ ರೆಡಿ ಇದೀವಿ. ಲೀಡರ್ ಏನ್ ಹೇಳಿದ್ರು ಅದ್ ಮಾಡಕ್ ನಾವು ಸರಿಯಾಗಿ ಸಿದ್ಧವಾಗಿದ್ದೀವಿ. ನಮ್ದು ತಂಡ ಅಲ್ಲಿಂದ ಮಾನ್ಯ ಸಹ ಬೇಲಾಯ್ತು, ಅಲ್ಲಿಂದ ಬಂದ್ವಿ. ಮೊದಲನೇ ಜೈಲಿಗೆ ಹೋಗಿರುವಂತ 2002 ಅಲ್ಲಿ 2 days ಜೈಲಲ್ಲಿ.